ಓಕೆ, ಒಬ್ಬೊಬ್ಬರು ಕುಟುಂಬಸ್ಥರು ಒಂದೊಂದು ಹೇಳಿಕೆ ಕೊಟ್ಟಿದ್ರು. ಆದರೆ ಅವರ ತಂದೆನೇ ನೋಡಿ ಇವಾಗ ಬೆಳಗ್ಗೆಗೂ ಇಗ್ಗೂ ಉಲ್ಟಾ ಹೊಡಿತಾ ಇದ್ದಾರೆ. ಬೆಳಿಗ್ಗೆ ಲೋ ಬಿ ಪಿಯಿಂದ ನನ್ನ ಮಗ ಸತ್ತಿದ್ದಾನೆ ಅಂತಕ್ಕಂಥ ಹೇಳಿಕೆ ಕೊಟ್ಟರೆ, ಈಗ ಇಲ್ಲ ಲಾಕಪ್ ಡೆತ್ತಲ್ಲಿ ನನ್ನ ಮಗ ಮೃತಪಟ್ಟಿದ್ದಾನೆ, ನನ್ನ ಮಗ ಕಾರ್ಪೆಂಟ್ರ್ ಕೆಲಸ ಮಾಡಿ ದಿನಕ್ಕೆ 2,000 ರೂಪಾಯಿ ದುಡ್ಡು ತರ್ತಾ ಇದ್ದ, ಅಂಥವನನ್ನು ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ ಅಂತ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಸುಳ್ಳು ಹೇಳಬಾರ್ದು, ಯಾವತ್ತೂ ಸುಳ್ಳು ನಡಿಬಾರ್ದು. ಇವತ್ತು ನಾಳೆ ನಾನು ಸಾಯಬೇಕು, ನಾಳೆ ನೀವು ಸಾಯಬೇಕು. ಒಬ್ಬನ ಮೇಲೆ ಸುಮ್ಕೆ ಹೇಳಿ ನಿಷ್ಠುರಾಗಿ ಮಾಡಿದ್ದೆ ಅದು ಯಾವತ್ತೂ ದೇವ್ರ ಮೆಚ್ಚಲ್ಲ ಸರ್. ಕಟ್ ಸರ್, ಈಗ ಬ್ಯಾರೆ ಮಾಡ್ತೀವಿ. ಈಗ ಜನ ನಿಮ್ಮಿಂದ ನಿಂತಿದ್ದಾರೆ, ಅವ್ರು ಕಲ್ಲ ಹೊಡಿತಾರೆ. ಈಗ ನಾವು ಹೊಡಿದಂಗೆ ಆಗ್ತಿರ್ತಾರೆ. ಯಾರ್ಯಾರು ಪೋಲಿಯೋ ಇರ್ತಾರೆ, ಕುಡುಕರು ಇರ್ತಾರೆ, ಅವ್ರು ಬಂದು ಸೇರ್ಕೊಂಡು ಮಾಡ್ತಾರೆ, ನಮ್ಮನ್ನು ನೋಡ್ಕೊಂಡು ಬಿಡ್ತಾರೆ. ಈಗ ನಾವು ಮಾತಾಡ್ತಾ ಇರ್ತೀವಿ, ಅವ್ರು ಹಿಂದಿನ ಕಲ್ಲು ವಾರಿಂಗ್ ಮಾಡ್ತಾರೆ. ಅದಕ್ಕೆ ಹೊಳೆಯಾರು ಸರ್. ಇಲ್ಲ ಯಾವ ಸ್ನೇಹಿತರು ಇಲ್ಲ ಸರ್. ನಮ್ಮ ಸಂಬಂಧರಿಗೆ ಏನಿದ್ರು ನಮ್ಮ ಅಂತಿಮಗಳು ಎಲ್ಲ ಒಳಗೆ ಸ್ಟೇಷನ್ ಒಳಗೇ ಇದ್ದಿದ್ದು. ನಾವು ನಮ್ಗೇನು ಕುಟುಂಬ ಐತಿ, ನಮ್ಮ ಪೂರ್ತಿ ಕುಟುಂಬ ಸ್ಟೇಷನ್ ಒಳಗೇ ಇದ್ದಿತ್ತು. ಯಾರಿಗಂತ ಹೇಳಾಗುತ್ತೆ ಸರ್? ಇದು ಯಾವನು ಮಾಡಿದಾನೋ ಏನು ಮಾಡಿದಾನೋ ಗೊತ್ತಿಲ್ಲ ಸರ್. ಕಟ್ ಸರ್, ಅದು ನಮ್ಗೆ ಗೊತ್ತಿಲ್ಲದ ಕಣ್ಣಲ್ಲ ಸರ್. ನಾವು ನೋಡಲಿಲ್ಲ, ಏನಿಲ್ಲ, ಇದ್ದ ಇಲ್ಲ, ಬರ ಇಲ್ಲ. ಇನ್ನು ನಮ್ಮ ಮಕ್ಕಳು ಮಾತ್ರ ಓದಿದ್ದಾವೆ. ಆ ಓದಿದ ಮಕ್ಕಳಿಗೆ ನಾವು ಕಳ್ಕೊಂತೀವಿ. ತಾಯಿಲಿ ತಪ್ಪಲಿ ಆಗ್ತಾರಲ್ಲ, ಆ ಥರ ಆಗಿಬಿಟ್ಟು ಅನಾಥ ಆಗಿಬಿಟ್ಟಿದೆ. 3 ಜನ ಮಕ್ಕಳು ಸರ್ ಅವನಿಗೆ. ಬಡ್ಗಿ ಡಿಸೈನ್ ಕೆಲಸ. ದೇವಸ್ಥಾನದ ಇಗ್ರ ಇರ್ತಾರೆ ನೋಡ್ರಿ ನಿಮ್ಮ ದೇವಸ್ಥಾನದ, ಆ ಇಗ್ರ ಮಾಡ್ತಿದ್ದ ಅವನು. ಒಂದು ದಿನಕ್ಕೆ 2,000 ರೂಪಾಯಿ ಕೂಲಿ ಅವನಿಗೆ. ಈ ಕಾರ್ಪೆಂಟ್ರವರು ಮತ್ತೆ ಆ ಬೇರೆ ಕೆಲಸಕ್ಕೆ ಹೋಗ್ತೀರಿ, ಕಳ್ತನ ಮಾಡಿ ಕಳಿಸಿದ್ದಿಲ್ಲ. ಅದೇನಂತ ತಿಳಿದಿಲ್ಲ. ಲೋಬಿ ಅಂತ ಅಲ್ಲಿ ಹೇಳ್ಬಿಟ್ಟೆ, ಅದು ಹೇಳೋಕ್ಕಾಗಿಲ್ಲ. ಇವ್ರು ಎಲ್ಲರೂ ಸತಾಸ್ಕೊಂಡ್ಬಿಟ್ರು. ಅದೇನಂತ ಕನ್ಫ್ಯೂಸ್ ಆಗಿಲ್ಲ. ಲೋಬಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಹೇಳಿದ್ದು. ಮತ್ತೆ ನನಗೆ ಮುಂದೆ ಏನಂತ ಇದಿಲ್ಲ. ಇದು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲ ತೆರೆ ತಿನ್ಬಿಟ್ರ. ನನಗೆ ಬಿ ಪಿ ಜಾಸ್ತಿ ಸೇರ್ಬಿಟ್ಟಿದೆ. 370 BP ಸೇರ್ತೈತಿಲ್ಲ, ಆ BP ಕಂಟ್ರೋಲ್ ತೊಗೊಳಕ್ಕಾಗಲ್ಲ ಸರ್. ಅದರಿಂದ ನನ್ನ ಏನು ಮಾಡ್ತೇವೆ, ನನ್ನ BP ತೊಗೊಂಡೋಗಿ ಅವನಿಗೆ ಎತ್ತಾಗುತ್ತೆ. ಅಷ್ಟೇ. ನೀವು ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ಸರ್. ನಮ್ಮ ಮಗನಿಗೆ ಅನುಮಾನ ಐತಿ ಸರ್. ಯಾಕಂತ ಹೇಳಿದೆ, ಅನುಮಾನ ಇದ್ದಿದ್ದಕ್ಕೆ ಈ ತನಿಖೆ ನೀವು ಮಾಡಿ ನೀವು ನ್ಯಾಯ ತೋರಿಸ್ಕೊಡ್ಬೇಕು ಸಾಹೇಬ್ ಹೇಳಿ ಅವ್ರ ಕ್ಷಮೆ ಇದು ಮಾಡ್ಕೊಂಡು ಬಂದಿದ್ದೀವಿ ಸರ್. ಅವರೆಲ್ಲ ಅವ್ರು ಕರ್ಕೊಂಡು ಹೋಗಿ ಹೊಡೆದೇ ಸಾಯಿಗಳು ಕುಡಿಸಿದ್ದಾರೆ ಸರ್ ಇವರು. ಇಲ್ಲ ಸರ್, ಅದು ಸುಳ್ಳು ಮಾತದು. ನಮ್ಮ ಸೊಸೆ ಹೇಳ್ತಾರೆ, ಅವ್ರಿಗೆ ತಲೆ ಇದು ಹೇಳ್ತಿದ್ದು. ಅದೆಲ್ಲ ಬಡಗಿ ಕೆಲಸ ಮಾಡ್ತಿದ್ದ, 2,000 ರೂಪಾಯಿ ದುಡ್ಕೊಂಡು ಬರ್ತಿದ್ದ. ನಮಗೆ ಎಲ್ಲ ತಂದೆ ತಾಯಿಗೆ ಸೊಸೆಗೆ ಎಲ್ಲ ಸಾಕ್ತಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡೆಯೋಣ. ಪುನೀತ್, ಏನಿದು ಗೊಂದಲದ ಹೇಳಿಕೆಗಳು? ಆದಿಲ್ಲ ಅವರಪ್ಪ ಬೆಳಗ್ಗೆ ಒಂದು ಹೇಳ್ತಾರೆ, ಈಗ ಒಂದು ಹೇಳ್ತಾರೆ, ಅವರ ಹೆಂಡತಿ ಒಂದು ಹೇಳ್ತಾರೆ, ಅವರ ಚಿಕ್ಕಪ್ಪ ಒಂದು ಹೇಳ್ತಾರೆ. ಸಾವಿನ ವಿಚಾರದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇರೋದು ನೋಡಿದ್ರೆ, ಯಾರಾದರೂ ಬಲವಂತದಿಂದ ಏನಾದರೂ ಹೇಳಿಕೆ ಕೊಡಿಸ್ತಾ ಇದ್ದಾರಾ ಇವ್ರ ಕೈಲಿ ಅಂತ ಅನುಮಾನ ಬರಲ್ವಾ? ಖಂಡಿತವಾಗ್ಲೂ ಅರವಿಂದ್, ಏನು ಚನ್ನಗಿರಿಯ ಲಾಕಪ್ ಡೆತ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆದಿಲ್ನ ಮೃತದೇಹ ಮರಣೋತ್ತರ ಪರೀಕ್ಷೆ ನಡೆದಿರುವಂಥದ್ದು, ಮತ್ತು ಆತನ ಮೃತದೇಹವನ್ನು ಕೂಡ ಅಂತ್ಯ ಸಂಸ್ಕಾರಕ್ಕೆ ಅವೆಲ್ಲ ರೀತಿಯಾದ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂಥದ್ದು. ಅದು ಈ ಬೆನ್ನಲ್ಲೇ ಕುಟುಂಬಸ್ಥರ ಒಂದೊಂದು ಹೇಳಿಕೆ ಕೂಡ ಒಂದೊಂದು ಗೊಂದಲ ಆಗ್ತಾ ಇರುವಂಥದ್ದು. ಬೆಳಿಗ್ಗೆ ಕಲಿಮುಲ್ಲಾ ಅಂದರೆ ಆದಿಲ್ನ ತಂದೆ ಆದಂತಹ ಕಲಿಮುಲ್ಲಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನನ್ನ ಮಗ ಲೋ BP ಇಂದ ಸತ್ತಿರುವಂಥದ್ದು, ಆತನಿಗೆ ಮೂರ್ಛೆ ರೋಗ ಇರಲಿಲ್ಲ, ಕೇವಲ ಲೋ BP ಇಂದ ಸತ್ತಿರುವಂಥದ್ದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ ನಂತರದಲ್ಲಿ ಮೃತದೇಹ ಬಂದಂಥ ಸಂದರ್ಭದಲ್ಲಿ ಆತನ ಪತ್ನಿ ಹೇಳ್ತಾರೆ, ಅವ್ರಿಗೆ ಯಾವುದೇ ರೀತಿಯಂತಹ ಲೋ BP ಇರಲಿಲ್ಲ, ಮೂರ್ಛೆ ರೋಗನೂ ಇರಲಿಲ್ಲ. ಪೊಲೀಸವರು ಕೂಡ ಕರ್ಕೊಂಡೋಗಿ ನನ್ನ ಗಂಡನನ್ನು ಸಾಯಿಸಿದ್ದಾರೆ, ಹೊಡೆದು ಬಡ್ದು ಸಾಯಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಅದಲ್ಲದೆ ಮಟ್ಕ ದಂಧೆಯನ್ನು ಕೂಡ ಮಾಡ್ತಾ ಇದ್ರು. ಪ್ರತಿ ತಿಂಗಳು ಕೂಡ 4 ಲಕ್ಷದವರೆಗೂ ಕೂಡ ಅವ್ರಿಗೆ ಪೊಲೀಸ್ ಅವರಿಗೆ ಕಮಿಷನ್ ಕೊಡ್ತಾ ಇದ್ರು. 1 ತಿಂಗಳು ಕಮಿಷನ್ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಕರ್ಕೊಂಡೋಗಿ ಈ ರೀತಿಯಾಗಿ ಹಲ್ಲೆ ಮಾಡಿ ಅವ್ರನ್ನ ಸಾಯಿಸಿರೋದು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ ನಂತರದಲ್ಲಿ ಅವರ ತಂದೆ ಅಂದರೆ ಆದಿಲ್ ತಂದೆ ಕಲಿಮುಲ್ಲಾ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಬೆಳಿಗ್ಗೆ ಯಾವುದೋ ಒಂದು ಗಾಬರಿಲಿದ್ದೆ, ನನ್ನ ಮಗನಿಗೆ ಯಾವುದೇ ರೀತಿಯಂತಹ ಮೂರ್ಛೆ ರೋಗ ಇರಲಿಲ್ಲ, ಲೋ BP ಇಂದ ಸತ್ತಿಲ್ಲ, ಪೊಲೀಸ್ ಅವರೇ ಸಾಯಿಸಿದ್ದಾರೆ ಅನ್ನುವಂಥ ಮತ್ತೆ ಅವರು ಬೆಳಿಗ್ಗೆ ಕೊಟ್ಟಂತ ಹೇಳಿಕೆನ ಉಲ್ಟಾ ಹೊಡಿತಾರೆ. ಇದರಿಂದಾಗಿ ಸಾಕಷ್ಟು ಗೊಂದಲದ ಹೇಳಿಕೆ ಅವ್ರ ಕುಟುಂಬಸ್ಥರು ಕೊಡ್ತಾ ಇರುವಂಥದ್ದು. ಒಂದು ಕಡೆ CM ಅವರು ಹೇಳ್ತಾರೆ ಆತನಿಗೆ ಲೋ BP ಇಂದನೇ ಆತ ಸತ್ತಿದ್ದಾನೆ ಅಂತಂದು. ಆದ್ರೆ ಕುಟುಂಬಸ್ಥರು ಕೆಲವರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇರುವಂತ ನೆಲೆಯಲ್ಲಿ ಸಾಕಷ್ಟು ಗೊಂದಲ ಆಗಿರುವಂಥದ್ದು ಈ ಪ್ರಕರಣ. ಪುನೀತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಯಾರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫೈನಲ್. ಸಾವು ಹೆಂಗಾಗಿದೆ ಅಂತಕ್ಕಂಥದ್ದನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ.